ನೂತನವಾಗಿ ಜಿಲ್ಲಾ ವಕೀಲರ ಸಂಘದ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ವಕೀಲರಾದ ಅನಿಲ್ ಕುಮಾರ್ ಅವರಿಗೆ ಭೀಮ್ ಆರ್ಮಿ ಮುಖಂಡರು ನಗರದ ಭೀಮ್ ಆರ್ಮಿ ಕಚೇರಿಯಲ್ಲಿ ಸನ್ಮಾನಿಸಿ ಅಭಿನಂದಿಸಿದರು. ವಕೀಲರಾದ ಅನಿಲ್ ಕುಮಾರ್ ಅವರು ಮಾತನಾಡಿ, ನನಗೆ ಸನ್ಮಾನಿಸಿ ಅಭಿನಂದಿಸಿದ ಭೀಮ್ ಆರ್ಮಿ ಸಂಘಟನೆಯ ಮುಖಂಡರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಸಮಾಜದಲ್ಲಿ ಯಾರಾದರೂ ಕಷ್ಟಕ್ಕೀಡಾದರೆ ಮೊದಲು ನಿಲ್ಲುವುದೇ ಭೀಮ್ ಆರ್ಮಿ ಸಂಘಟನೆ. ಬಾಬಾ ಸಾಹೇಬರ ಸಿದ್ಧಾಂತಗಳನ್ನು ರಾಜ್ಯದ ಮೂಲೆ ಮೂಲೆಗೂ ತಿಳಿಸುವಲ್ಲಿ ಭೀಮ್ ಆರ್ಮಿ ಸಂಘಟನೆ ಪಾತ್ರ ಅಪಾರವಾಗಿದೆ ಎಂದು ಹೇಳಿದರು. ಇವತ್ತಿನ ದಿನ ಭೀಮ್ ಆರ್ಮಿ ಚಿಕ್ಕಮಗಳೂರು ವತಿಯಿಂದ ಮೊನ್ನೆ ನಡೆದಂತಹ ವಕೀಲರ ಸಂಘದ ಚುನಾವಣೆಯಲ್ಲಿ ಕಾರ್ಯದರ್ಶಿ ಜಯಗಳಿಸಿದ ಕಾರಣ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಸನ್ಮಾನ ಮಾಡಿದಂಥ ಎಲ್ಲ ಗೌರವಾನ್ವಿತ ಸದಸ್ಯರು ಹಾಗೂ ಅಧ್ಯಕ್ಷರಿಗೆ ಭೀಮನಮನವನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಭೀಮ್ ಆರ್ಮಿ ಅಂದರೆ ಚಿಕ್ಕಮಗಳೂರಿನಲ್ಲಿ ಒಂದು ಇತಿಹಾಸ ಇದೆ. ಯಾವುದೇ ಸಮುದಾಯದ ನೋವು ಮತ್ತು ಸಂಕಟಗಳಿಗೆ ಮೊದಲು ಆಗಮಿಸೋದಂದರೆ ಭೀಮ್ ಆರ್ಮಿ. ಬಾಬಾ ಸಾಹೇಬರ ಸಿದ್ಧಾಂತನ ಈ ಜಿಲ್ಲೆಯಲ್ಲಿ, ಈ ರಾಜ್ಯದ ಮೂಲೆ ಮೂಲೆಗೂ ಮುಟ್ಟಿಸಿದ್ದು ಅಂದರೆ ಭೀಮ್ ಆರ್ಮಿ. ಯಾಕಂದರೆ ದಾನಮ್ಮನ ಪ್ರಕರಣ ಇರ್ಬೋದು, ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ ಪ್ರಕರಣಗಳಿರ್ಬೋದು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭೂಮಿ ಪ್ರಕರಣಗಳಿರ್ಬೋದು, ಹಾಗೂ ಬಾಬಾ ಸಾಹೇಬರ ಸಿದ್ಧಾಂತ ಮತ್ತು ಬುದ್ಧನ ಸಿದ್ಧಾಂತಗಳನ್ನ ಈ ಜಿಲ್ಲೆಗೆ ಪ್ರಸರಿಸಿದ್ದು ಭೀಮ್ ಆರ್ಮಿ. ಅದು ಯಾವ ಮಟ್ಟಕ್ಕೆ ಅಂದರೆ ಒಂದು ರಾಜಕೀಯ ಪಕ್ಷಗಳನ್ನೇ ತಲ್ಲಣಗೊಳಿಸುವಷ್ಟು ಭೀಮ್ ಆರ್ಮಿ ಶಕ್ತಿಯುತವಾಗಿ ನಡೆದಿದೆ. ಆ ಭೀಮ್ ಆರ್ಮಿ ಸಂಘಟನೆ ಜೊತೆಗೆ ಈ ಚಿಕ್ಕಮಗಳೂರು ಜಿಲ್ಲೆಯ ಪ್ರತಿಯೊಬ್ಬ ವಿದ್ಯಾವಂತ ಮತ್ತು ಸಮಾಜ ನಿರ್ಮಾಣ ಮಾಡುವಂಥ ಪ್ರತಿಯೊಬ್ಬ ಸಮುದಾಯದ ಕಾರ್ಯಕರ್ತರು ಕೂಡ ಭೀಮ್ ಆರ್ಮಿ ಇದ್ದಾರೆ. ಬಾಬಾ ಸಾಹೇಬ್ ಸಿದ್ಧಾಂತ, ಕುವೆಂಪು, ಕನಕದಾಸರು ಮತ್ತು ಬಸವಣ್ಣನವರ ಸಿದ್ಧಾಂತಗಳನ್ನು ಯಾರು ಪಾಲನೆ ಮಾಡ್ತಾರೆ ಅವರೆಲ್ಲರೂ ಕೂಡ ಈ ಭೀಮ್ ಆರ್ಮಿ ಸಂಘಟನೆಯಿದ್ದಾರೆ. ಸಂಘಟನೆಯ ಉದ್ದೇಶ ಇಷ್ಟೇ, ಈ ಸಂವಿಧಾನವನ್ನು ಉಳಿಸಬೇಕು ಮತ್ತು ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕಾಪಾಡಬೇಕು, ಪ್ರೀತಿ, ಕರುಣೆ, ಮೈತ್ರಿನ, ಸೌಹಾರ್ದತೆಯ ದೃಷ್ಟಿಯಿಂದ ಈ ಭೀಮ್ ಆರ್ಮಿ ಸಂಘಟನೆ ಇದೆ. ಇಂತಹ ಒಂದು ಸಂಘಟನೆ ಶಕ್ತಿಯುತವಾಗಿ ಇನ್ನೂ ಹೆಚ್ಚು ಬೆಳೆಯಲಿ. ಹಿಂದೆನೂ ಕೂಡ ಈ ಸಂಘಟನೆ ಜೊತೆ ಇದ್ದೆ, ಇನ್ನು ಮುಂದೆನೂ ಕೂಡ ಸಂಘಟನೆ ನಾನು ಮತ್ತು ಇತರರು ಸಂಘಟನೆ ಹೆಚ್ಚಿನ ಮಟ್ಟದಲ್ಲಿ ಹೇಳ್ತಾ ನನಗೆ ಸನ್ಮಾನ ಮಾಡಿದಂಥ ಎಲ್ಲರೂ ಕೂಡ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ. ಆ ಜವಾಬ್ದಾರಿನ ನಾನು ಪರಿಪೂರ್ಣವಾಗಿ ನಿಭಾಯಿಸ್ತೀನಿ ಮತ್ತು ಭೀಮ್ ಆರ್ಮಿ ಸಂಘಟನೆಯನ್ನು ಹೆಚ್ಚಿನ ಜವಾಬ್ದಾರಿ ಇದೆ. ಆ ಜವಾಬ್ದಾರಿನ ಪ್ರತಿಯೊಬ್ಬರು ಕೂಡ ತಗೊಂಡು ಮುನ್ನಡೆಸೋಣ ಅಂತ ಹೇಳ್ತೀನಿ. ಜೈ ಭೀಮ್. ಭೀಮ್ ಆರ್ಮಿ ಸಂಘಟನೆಯ ಗೌರವಾಧ್ಯಕ್ಷರಾದ ಹೊನ್ನೇಶ್ ಅವರು ಮಾತನಾಡಿ, ವಕೀಲರಾದ ಅನಿಲ್ ಕುಮಾರ್ ಅವರು ಜಿಲ್ಲಾ ವಕೀಲರ ಸಂಘದ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವುದು ಬಹಳ ಸಂತಸದ ಸಂಗತಿ. ಇದೇ ರೀತಿ ಇನ್ನೂ ಉನ್ನತ ಹುದ್ದೆಗೆ ಹೋಗಲಿ ಎಂದು ಶುಭ ಹಾರೈಸಿದರು. ಆತ್ಮೀಯ ಸ್ನೇಹಿತರೆ, ಇವತ್ತು ಭೀಮ್ ಆರ್ಮಿಯ ಪದಾಧಿಕಾರಿಗಳ ಜಿಲ್ಲಾ ಮಟ್ಟದ ಜಿಲ್ಲಾ ಕಚೇರಿಯಲ್ಲಿ ಸಭೆ ಕರೆದಿದ್ದು, ಈ ಸಂದರ್ಭದಲ್ಲಿ ನಮ್ಮ ಸಂಘಟನೆಯ ಹಿತೈಷಿಗಳು ಮತ್ತು ಮಾರ್ಗದರ್ಶಕರಾದಂಥ ಅನಿಲ್ ಕುಮಾರ್ ಅವರು ಹೋದವಾರ ನಡೆದಂಥ ವಕೀಲರ ಸಂಘದ ಚುನಾವಣೆಯಲ್ಲಿ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದು, ಆ ಕಾರ್ಯಕ್ರಮ ಕೂಡ ಮುಗಿಸಿದ್ದೀವಿ. ಸ್ನೇಹಿತರೆ, ಚಿಕ್ಕಮಗಳೂರಲ್ಲಿ ಸುಮಾರು 2,000 ರಿಂದ 2,500 ಭೀಮ್ ಆರ್ಮಿಗೆ ಸದಸ್ಯರು ನೋಂದಾವಣೆ ಆಗಿದ್ದಾರೆ. ಜೊತೆಗೆ ಇದು ಬಾಳೆಹೊನ್ನೂರು ಮತ್ತು ಶೃಂಗೇರಿ, ಕಡೂರು, ತರೀಕೆರೆ, ಕೊಪ್ಪ ಎಲ್ಲ ಭಾಗದಲ್ಲೂ ಕೂಡ ಸದಸ್ಯರು ನೋಂದಾವಣೆ ಆಗಿದ್ದಾರೆ. ಚಿಕ್ಕಮಗಳೂರು ಭಾಗದಲ್ಲಿ ಇವತ್ತು ಕೂಡ ಕೆಲವು ಗ್ರಾಮಗಳಲ್ಲಿ ಸ್ನೇಹಿತರುಗಳು ಬಂದಿದ್ದು ನಾವು ನೋಂದಾವಣೆ ಆಗ್ತೀವಿ ಅಂತೇಳಿ. ಯಾಕೆ ಅಂತಂದರೆ ಹಲವಾರು ನೊಂದಂಥ ಕುಟುಂಬಗಳಿಗೆ ಮತ್ತು ಬಾಬಾ ಸಾಹೇಬ್ ಸಿದ್ಧಾಂತನ ಅಳಿಸ್ಕೊಂಡು ಹೋಗ್ತಾ ಮತ್ತು ಹಲವಾರು ಕಾರ್ಯಕ್ರಮಗಳನ್ನ ಚಿಕ್ಕಮಗಳೂರಲ್ಲಿ ಮಾಡಿದ್ವಿ. ಅದು ಟೋಟಲಿ ನಮ್ಮ ಭೀಮ್ ಆರ್ಮಿ ಅಜೆಂಡಾ ಏನಪ್ಪ ಅಂದರೆ ನಮ್ಮ ಶೋಷಿತ ಸಮುದಾಯ
ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮುಂದೆ ಬರಬೇಕು ಅನ್ನೋದು ನಮ್ಮ ಉದ್ದೇಶ ಕೂಡ ಭೀಮ್ ಆರ್ಮಿ ಸಂಘಟನೆಯ ಉದ್ದೇಶ ಕೂಡ ಆಗಿದೆ. ಹಾಗಾಗಿ ಇವತ್ತು ಸರಾಗವಾಗಿ ಕಾರ್ಯಕ್ರಮನ ಜಿಲ್ಲಾ ಕಚೇರಿಯಲ್ಲಿ ನಾವು ಮಾಡಿದ್ವಿ. ತಮಗೆಲ್ಲರಿಗೂ ಧನ್ಯವಾದ. ಹುಣಸೆಮಕ್ಕಿ ಲಕ್ಷ್ಮಣ್ ಅವರು ಮಾತನಾಡಿ, ಜಿಲ್ಲಾ ವಕೀಲರ ಸಂಘದ ಚುನಾವಣೆಗೆ ಅನೇಕ ಜನರು ಸ್ಪರ್ಧೆ ಮಾಡಿದ್ದರೂ ಕೂಡ ಅನಿಲ್ ಕುಮಾರ್ ಅವರ ಸ್ನೇಹ, ಜ್ಞಾನ ಮತ್ತು ಎಲ್ಲರೊಂದಿಗೆ ಬೆರೆಯುವ ಗುಣ ಇರುವ ಕಾರಣ ಅವರು ಜಿಲ್ಲಾ ವಕೀಲರ ಸಂಘದ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ಎಂದು ಹೇಳಿದರು. ಇವತ್ತು ಭೀಮ್ ಆರ್ಮಿ ಕಚೇರಿಯಲ್ಲಿ ಮೊನ್ನೆ ತಾನೇ ಜಿಲ್ಲಾ ವಕೀಲರ ಸಂಘಕ್ಕೆ ಚುನಾವಣೆ ನಡೆದಿರೋದು. ಸ್ಪರ್ಧೆ ಹುಟ್ಟಿದಾಗಲೂ ಕೂಡ ಎಲ್ಲ ನಮ್ಮ ಅನಿಲ್ ಕುಮಾರ್ ಅವರ ಒಂದು ಸ್ನೇಹ ಮತ್ತು ಜ್ಞಾನ ಎಲ್ಲರಿಗೂ ಒಟ್ಟಿಗೆ ಬೆರೆಯುವಂಥ ಗುಣ ಇರೋದ್ರಿಂದ ಅವರು ಜಿಲ್ಲಾ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಅದಕ್ಕಾಗಿ ಇವತ್ತು ಭೀಮ್ ಆರ್ಮಿಯ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ವಂದೇಶ್ವರು ಮತ್ತು ಗಿರೀಶು ಎಲ್ಲ ಭೀಮ್ ಆರ್ಮಿಯ ಪದಾಧಿಕಾರಿಗಳು ಸೇರಿ ಇವತ್ತು ಭೀಮ್ ಆರ್ಮಿ ಕಚೇರಿಯಲ್ಲಿ ಅನಿಲ್ ಸರ್ ಅವರಿಗೆ ಒಂದು ಗೌರವ ಸಮರ್ಪಣೆ ಮಾಡಿದ್ದಾರೆ. ನಮಗೆಲ್ಲ ಅದು ಖುಷಿ ತರುವಂಥ ವಿಚಾರ. ನಮ್ಮ ಎಲ್ಲರ ಪರವಾಗಿ ವೈಯಕ್ತಿಕಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಭೀಮ್ ಆರ್ಮಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಗಿರೀಶ್, ಮುಖಂಡರಾದ MG ಲೋಕೇಶ್, ರಮೇಶ್, ಪ್ರವೀಣ್ ಕುಮಾರ್, ದಿಲೀಪ್, ಪ್ರಸನ್ನ, ಕುಮಾರ್, ಗಿರೀಶ್, ರಾಕೇಶ್, ಚೌಡಪ್ಪ ಉಪಸ್ಥಿತರಿದ್ದರು.